ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಪಾಂಗಳೆ ಎಂಬ ಪುಟ್ಟ ಊರಿನಲ್ಲಿರುವ ಸೌಜನ್ಯಳ ಪುಣ್ಯಭೂಮಿ ಇದು. 13 ವರ್ಷಗಳ ಹಿಂದೆ ಗತಿಸಿದ ಸೌಜನ್ಯಳ ಈ ಪುಣ್ಯಭೂಮಿಯಲ್ಲಿ ಸೌಜನ್ಯ ಪರ ಹೋರಾಟಗಾರರ ನೇತೃತ್ವ ವಹಿಸಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ತಂಡದವರು ಪೂಜಿಸುತ್ತಿರುವುದನ್ನು ಕಾಣಬಹುದು. ಸೌಜನ್ಯ ಪರ ಹೋರಾಟಗಾರರಿಗೆ ಇವತ್ತು ದೆಹಲಿಯ ಹೈಕೋರ್ಟ್ನಲ್ಲಿ ಸೌಜನ್ಯ ಪರ ಪ್ರಕರಣದ ಒಂದು ಅದ್ಭುತವಾದ ಮಹತ್ತರವಾದ ಒಂದು ಬೆಳವಣಿಗೆ ಆಗಿದೆ. ಸೌಜನ್ಯ ಪರ ಹೋರಾಟಗಾರರಿಗೆ ಇವತ್ತು ಸುದಿನ ಅಂತ ಹೇಳ್ಬೋದು. ದೆಹಲಿಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸೌಜನ್ಯ ಪರನ ಪ್ರಕರಣದ ಬಗ್ಗೆ ವಿಚಾರಣೆ ಇಂದು ನಡೆಸಲಾಯಿತು. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ 13 ವರ್ಷಗಳ ಹೋರಾಟಕ್ಕೆ ಇವತ್ತೊಂದು ಫಲ ಕಾಣ್ತಿದೆ. ಸೌಜನ್ಯ ಪ್ರಕರಣದ ಎಲ್ಲ ಸಾಕ್ಷಿಗಳಿಗೆ ತಕ್ಷಣದಿಂದ ರಕ್ಷಣೆ ನೀಡಬೇಕೆಂದು ಸುಪ್ರೀಂ ಕೋರ್ಟು ಇವತ್ತು ಆದೇಶ ನೀಡಿದೆ. ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗರವರ ಹೋರಾಟ, ತಮ್ಮಣ್ಣ ಶೆಟ್ಟಿ, ಪ್ರಸನ್ನ ರವಿ ಮತ್ತು ಸೋಮನಾಥ ನಾಯ್ಕರವರ ಒಂದು ಶ್ರಮಕ್ಕೆ ಇವತ್ತು ಬೆಲೆ ಸಿಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಅವಿರತ ಹೋರಾಟಕ್ಕೆ ಫಲ ಸಿಗ್ತಾ ಇದೆ. ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ರವರ ಈ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು, ಅವ್ರಿಗೂ ಕೂಡ ಇವತ್ತು ತುಸು ಖುಷಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ, ಹರ್ಷಚಿತ್ತರಾಗಿದ್ದಾರೆ. ಸೌಜನ್ಯ ಪರ ಹೋರಾಟಗಾರರಿಗೆ ಇವತ್ತು ಒಂದು ಹೊಸ ಬೆಳಕು ಮೂಡುತ್ತಿದೆ. ಸೌಜನ್ಯ ಪ್ರಕರಣದ ಈ ಗಂಭೀರ ಪ್ರಕರಣದಲ್ಲಿ ತೀರ ನಿರಾಸಕ್ತಿ ತೋರುವುದು ಸರಿಯಲ್ಲ ಎಂದು ತಿಳಿಸಿದೆ. 13 ವರ್ಷದ ನಂತರ ಈ ಪ್ರಕರಣಕ್ಕೆ ಮತ್ತೆ ಸಾಕ್ಷಿಗಳಿಗೆ ರಕ್ಷಣೆ ನೀಡುವಂತೆ ಆದೇಶಿಸಲಾಗಿದೆ. ಇದರಲ್ಲಿ ಬಹುಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಸೌಜನ್ಯಳ ತಾಯಿ ಕುಸುಮಾವತಿ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ತಂಡದವರು ಸೌಜನ್ಯ ಪರ ಹೋರಾಟವನ್ನು ಕಳೆದ 13 ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹುಮುಖ್ಯವಾಗಿ ತನ್ನ ಕರುಳಿನ ಕುಡಿ ಸೌಜನ್ಯಳಿಗೆ ಆದ ಅನ್ಯಾಯವನ್ನು ತನ್ನ ಒಡಲಲ್ಲಿ ಸಂಕಟ, ವೇದನೆ, ನೋವು ಇಟ್ಟುಕೊಂಡು ಸೌಜನ್ಯ ಪರ ಹೋರಾಟಗಾರರೊಡನೆ ಕಾರ್ಯನಿರತರಾಗಿ ಹೋರಾಟ ಮಾಡುತ್ತಾ ಬಂದಿರುವ ಸೌಜನ್ಯಳ ತಾಯಿ ಕುಸುಮಾವತಿ ಅವರಿಗೆ ಈಗ ನೆಮ್ಮದಿಯ ಹೊಸ ಬೆಳಕು ಕಾಣುತ್ತಿದೆ. ಸೌಜನ್ಯ ಪ್ರಕರಣದ ಮರು ತನಿಖೆ ಕುರಿತು ತಮ್ಮ ನಿಲುವನ್ನು CBI ಮತ್ತು ರಾಜ್ಯ ಸರ್ಕಾರ 2 ವಾರದಲ್ಲಿ ನೀಡಬೇಕು ಎಂದು, ಮರು ತನಿಖೆ ಯಾರು, ಯಾವ ತನಿಖಾ ಸಂಸ್ಥೆ ನಡೆಸಬಹುದೆಂಬುದನ್ನು ತಿಳಿಸಬೇಕೆಂದು ಆದೇಶ ಮಾಡಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೊಡನೆ ಪೊಲೀಸ್ ಅಧಿಕಾರಿ ಆಗಿದ್ದ ಗಿರೀಶ್ ಮಟ್ಟಣ್ಣನವರವರ ಸಾಧನೆಯನ್ನು ಕಮ್ಮಿಯೇನಿಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರಿಗೆ ಒಂದು ಹೊಸ ಬೆಳಕು ಕಾಣಿಸುತ್ತಿದೆ.